ರಾಜ್ಯ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಕರ್ನಾಟಕ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರಿಗೆ ಸರ್ಕಾರ ಇವರಿಗೆ ಪೋಷಿಸುತ್ತಿದೆ ಅನ್ನೋದಾಗಿ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಕರ್ನಾಟಕ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರಿಗೆ ರೋಹಿಂಗ್ಯಾಗಳಿಗೆ ಸರ್ಕಾರಿ ಮನೆಯನ್ನ ಕೊಡ್ತಿದ್ದಾರೆ ಇವರು. ಸರ್ಕಾರವೇ ಇಲ್ಲಿ ಪರ್ಮನೆಂಟ್ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಕ್ರಮ ವಲಸಿಗರನ್ನ ಪರ್ಮನೆಂಟ್ ಮಾಡ್ತಿದೆಯಾ? ಅಕ್ರಮ ವಲಸಿಗರ ದಾಖಲೆಯನ್ನ ವಶಕ್ಕೆ ಪಡಿಬೇಕು. ಅವ್ರು ಯಾರು ಏನು ಅನ್ನೋದನ್ನ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬೇಕಾದ್ರೆ ತನಿಖೆಯನ್ನು ಮಾಡಲಿ. ಅವ್ರ ಮೂಲ ಏನು ಅಂತ ಈ ಜನರ ಹಿನ್ನೆಲೆಯನ್ನ ಹುಡುಕಿ ಬಂಗಾಳಕ್ಕೆ ಹೋಗಲಿ. ಅವರು ಎಲ್ಲಿಂದ ಬಂದವರು ಅಂತ ಗೊತ್ತಾಗುತ್ತೆ, ಅವರ ಮೂಲ ಏನು ಅಂತ. ಇದನ್ನ ಹೀಗೆ ಬಿಡಬೇಡಿ ಅಂತ ಬಿಜೆಪಿಯ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಜೊತೆಯಲ್ಲಿ ಕರ್ನಾಟಕವನ್ನ ಮತ್ತೊಂದು ಬಂಗಾಳವನ್ನ ಮಾಡಲೇಬೇಡಿ ಅನ್ನೋದಾಗಿ ಕೂಡ ಆಗ್ರಹಿಸಿದ್ರು. ನೋಡಿ, ಈಗಾಗಲೇ ಬಿಜೆಪಿ ಅನೇಕ ನಾಯಕರು ತಿರುಗೇಟನ್ನ ಕೊಡೋ ಕೆಲಸ ಮಾಡಿದ್ರು. ಮುಂದುವರಿದಂತೆ ಶೋಭಾ ಕರಂದ್ಲಾಜೆ ಕೂಡ ಈ ಬಗ್ಗೆ ಮಾತನಾಡಿದ್ರು. ನೋಡಿ, ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲೂ ಕೂಡ ರೋಹಿಂಗ್ಯಾ ಮೈನಾರಿಟಿಯಲ್ಲಿ ಬರ್ತಾರೆ, ಅಲ್ಪಸಂಖ್ಯಾತರು. ಜೊತೆಯಲ್ಲಿ ಇದು ಬೇರೆ ರೀತಿಯಾದಂತಹ ಹಿಸ್ಟರಿನೇ ಇದೆ. ಬಾಂಗ್ಲಾದೇಶದಿಂದ ಗಡಿ ಭಾಗದಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೇಗೆ ಬಂದರು, ಯಾವ ರೀತಿ ಶೋಷಣೆಗೆ ಇವರು ಒಳಗಾಗಿದ್ರು ಅನ್ನೋ ವಿಚಾರಗಳಿದೆ. ರೋಹಿಂಗ್ಯಾ ಮೈನಾರಿಟಿಗಳ ಸಮಸ್ಯೆ ದೇಶದ ಸಮಸ್ಯೆ ಆಗಿದೆ. ಹೆಚ್ಚಾಗಿ ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಈ ಸಮಸ್ಯೆಗಳಿದೆ. ಹಾಗಾಗಿ ಈ ವಲಸಿಗರಿಗೆ ರಾಜ್ಯ ಸರ್ಕಾರ ಇಲ್ಲಿ ಪರ್ಮನೆಂಟ್ ಮಾಡ್ತಿದೆಯಾ? ಅಕ್ರಮ ವಲಸಿಗರನ್ನ ಪರ್ಮನೆಂಟ್ ಮಾಡುವಂತ ಕೆಲಸಗಳಾಗ್ತಿದೆ. ಆ ನಿಟ್ಟಿನಲ್ಲಿ ಈ ವಲಸಿಗರು ಯಾರಿದ್ದಾರೆ, ನಿರಾಶ್ರಿತರು ಯಾರಿದ್ದಾರೆ, ಅವ್ರ ದಾಖಲೆಗಳನ್ನ ವಶಕ್ಕೆ ಪಡಿಬೇಕು. ಅವರ ಮೂಲಗಳನ್ನ ಕಿದಕ್ದಂಥ ಸಂದರ್ಭದಲ್ಲಿ ಆಗ ಪಶ್ಚಿಮ ಬಂಗಾಳಕ್ಕೆ ಹೋಗಬೇಕಾದ್ರೂ ಹೋಗಿ ಇವ್ರು ತನಿಖೆ ಮಾಡಲಿ. ಅವರ ಹಿನ್ನೆಲೆಯನ್ನ ಹುಡುಕಿ ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅವ್ರು ಎಲ್ಲಿಂದ ಬಂದಿದ್ದಾರೆ, ಅವ್ರು ಯಾಕೆ ಬಂದಿದ್ದಾರೆ, ಅವರ ಹಿನ್ನೆಲೆಗಳು ಏನು ಅನ್ನೋದು ಹುಡುಕಬೇಕು ಅನ್ನೋದಾಗಿ ಶೋಭಾ ಕರಂದ್ಲಾಜೆ ಅವರು ಕಳವಳವನ್ನ ವ್ಯಕ್ತಪಡಿಸ್ತಾ ಕರ್ನಾಟಕವನ್ನ ಮತ್ತೊಂದು ಪಶ್ಚಿಮ ಬಂಗಾಳ ಮಾಡಬೇಡಿ ಅನ್ನೋದಾಗಿಯೂ ಕೂಡ ಈ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರು ಉಲ್ಲೇಖಿಸ್ತಾರೆ.